channel. ತೋಟದ ಕಡೆ ಹಾಯ್ ಮಚಸ್ ಆ್ಯಂಡ್ ಮಚಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತು ಬಂದುಬಿಟ್ಟು ಭಾನುವಾರ, ಸೊ ಸಂಡೇ ಸ್ಪೆಷಲ್ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿತಾ ಇದ್ದೀನಿ. ಸೊ ವಾಕಿಂಗ್ ಎಲ್ಲನೂ ಮುಗಿಸ್ಕೊಂಡು ನಿಮ್ಮ ಜೊತೆಗೆ ಸಿಗ್ತೀನಿ. ಬನ್ನಿ, ನನ್ನ ಜೊತೆ ನೀವು ವಾಕ್ ಮಾಡಿ. ಹೇಗಿರುತ್ತೆ ವಾಕ್ನ ಒಂದು ಎಕ್ಸ್ಪೀರಿಯೆನ್ಸು, ಮತ್ತು ನೀವು ಯಾರ್ಯಾರು ವಾಕ್ ಮಾಡ್ತಿದ್ದೀರಾ ನನಗೊಂದು ಟ್ಯಾಗ್ ಮಾಡಿ. ಮತ್ತು ವಾಕ್ ಮಾಡೋರು ಎಲ್ಲರೂ ಹಾಯ್ ಅಂತ ಕಮೆಂಟ್ ಮಾಡಿ. ಯಾರು ಇನ್ನೂ ವಾಕ್ ಮಾಡ್ತಾಯಿಲ್ಲ, ದಯವಿಟ್ಟು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವಾಕಿಂಗ್ ಹೋಗೋದ್ರಿಂದ ನಿಮ್ಮ ಬಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಬನ್ನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರತಿದಿನದ ರೂಟೀನಲ್ಲಿ ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀನಿ. ಸೊ ವಾಕಿಂಗ್ ಹೋಗೋದು ನಾನು ಬಂದುಬಿಟ್ಟು 6:30ಇಂದ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಒಂದು 8:30 ಗಂಟೆನೂ ವಾಕ್ ಮಾಡ್ತೀನಿ. ಸೊ ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಸೊ ಇವತ್ತು ಬಂದುಬಿಟ್ಟು ನಾನೇಂತ ಹೇಳಿದ್ರೆ ಸ್ವಲ್ಪ ಗದ್ದೆ ಬೈಲು, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಜಾಸ್ತಿ ಮೇನ್ ರೋಡಲ್ಲಿ ಇವಾಗ ಓಡಾಡ್ತಾ ಇದ್ದೀನಿ. ಸೊ ಗದ್ದೆ ಬೈಲು ಯಾಕಂದರೆ ಮಳೆಯೆಲ್ಲ, ಸೊ ಜಿರಿ ನೆಲ ಎಲ್ಲ ಒಂದು ಸ್ವಲ್ಪ ಗೊಜ್ಜೆ ಥರ ಆಗ್ಬಿಟ್ಟಿರ್ತದೆ. ಸೊ ಅಲ್ಲೆಲ್ಲ ವಾಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮೇನ್ ರೋಡಲ್ಲಿ ಓಡಾಡ್ತಾ ಇದ್ದೆ. ವಾಕಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಪ್ರಕಾರ ಎಕ್ಸಸೈಸ್ ಮಾಡ್ತೀನಿ. ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೆ ಎಲ್ಲ 3 ಸೆಟ್ಗಳು ಮಾಡಬೇಕು. 3 ಸೆಟ್ ಅಂದರೆ 30 ಮಿನಿಟ್ಸ್ ಅಷ್ಟು ಮಾಡಬೇಕು. ಒಂದು ಸೆಟ್ಗೆ 10 ಸತಿ 3 ಸೆಟ್ ಮಾಡಬೇಕು. 3 ಸೆಟ್ ಅಂದರೆ 30 ಸತಿ ಒಂದೇ ಎಕ್ಸಸೈಸ್ನ 30 ಸತಿ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಆದಷ್ಟು ನಾವೊಂದು ಬಾಡಿ ಫಿಟ್ನೆಸ್ನ ಕಾಪಾಡ್ಕೋಬೋದು. ಸೊ ನಮ್ಮ ಹೆಲ್ತ್ಗೂ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಇದಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಹೆಲ್ತ್ಫುಲ್ಲಾಗಿರುತ್ತೆ.
ಎಕ್ಸಸೈಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾವೇನಂತ ಹೇಳಿದ್ರೆ ವಾಕಿಂಗ್ನ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮಾಡಿ ತುಂಬ ಬಾಡಿಗೆ ರಿಲೀಫ್ ಸಿಗುತ್ತೆ. ಜೊತೆಗೆ ಬಂದುಬಿಟ್ಟು ನಮ್ಮ ಬಾಡಿಲಿ ಒಳ್ಳೆ ರೀತಿಯಾದಂಥ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಏನಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಇದೆಲ್ಲದಕ್ಕೂ ನೀವು ವಾಕಿಂಗ್ ಇಸ್ ಬೆಸ್ಟ್. ಅದರ್ವೈಸ್ ಎಕ್ಸಸೈಸ್ ಮಾಡಿ ಮತ್ತು ಯೋಗ ಮಾಡಿ ನಿಮ್ಮ ಅದು ಒಂದು ಖುಷಿ. ಖಂಡಿತ ವಾಕಿಂಗಾದ್ರು ಮಾಡಿ. ಅಟ್ಲೀಸ್ಟ್ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಒಂದು ಬಾಡಿನಲ್ಲಿ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಬಾಡಿ ನಿಮ್ಮ ಕಂಟ್ರೋಲ್ಗೆ ಸಿಕ್ಕಿದ್ರೆ ನಿಮ್ಗೆ ಅಬ್ಸರ್ವ್ ಆಗುತ್ತೆ ಯಾವ ಕಾಯಿಲೆ ಬರ್ತಾಯಿದೆ, ಯಾವುದಾದ್ರು ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲ ಏನಾದರೂ ಸಿಮ್ಟಮ್ಸ್ ಕಾಡ್ತಾ ಇದೆ ಅಂದರೆ ತಕ್ಷಣ ನಿಮ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಇದಕ್ಕೋಸ್ಕರನಾದರೂ ವಾಕಿಂಗ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಪ್ರತಿಯೊಬ್ಬರೂ ಆಲ್ಮೋಸ್ಟ್ ವಾಕ್ ಮಾಡಬೇಕಾದ್ರೆ ಇಯರ್ಫೋನ್ ಹಾಕ್ಕೊಳ್ಳೋದು, ಆಮೇಲೆ ಇಯರ್ಫೋನ್ ಇಟ್ಕೊಂಡು ಓಡೋದು, ಇಲ್ಲ ಮೊಬೈಲ್ ಸಾಂಗ್ ಕೇಳ್ಕೊಂಡು ಓಡೋದು, ಇದೆಲ್ಲ ತಪ್ಪು. ಇದೆಲ್ಲದಿಂದ ಇದಿಲ್ಲ. ನಾವು ವಾಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಂಗಾಂಗಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. ನಾವು ವಾಕ್ ಮಾಡ್ತಾಯಿದ್ದೀವಿ ಸೊ ಅನ್ನೋದ್ರ ಬಗ್ಗೆ ನಮ್ಮ ಬಾಡಿನಲ್ಲಿ ಯಾವ್ಯಾವ ಅಂಶ ಹೆಂಗೆ ಓಡಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಮೈಂಡಲ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ವಾಕ್ ಮಾಡಬೇಕಾದ್ರೆ ಇಯರ್ಫೋನ್ ಹಾಕ್ಕೊಂಡು ಓಡೋದು ಇವೆಲ್ಲ ಅದು ನಿಮಗೆ ವಾಕಿಂಗಲ್ಲಿ ಹೆಲ್ತಿ ಅಲ್ಲ. ಓಕೆ, ಖಂಡಿತ ವಾಕ್ ಮಾಡಿ ಸುಸ್ತಾಗೋಗಿದೆ. ಈಗ ಹೋಗಿ ಫ್ರೆಶ್ಶಾಗೆ ಸ್ವಲ್ಪ ಟೀ ಕಾಫಿ ಏನಾದರೂ ನನಗೇನು ಅನಿಸುತ್ತೆ ಅದು, ಇಲ್ಲ ಅಂತೇಳಿದ್ರೆ ಏನಾದರೂ ಹೆಲ್ತ್ ಮಿಲ್ಕ್ಸ್ ಏನಾದರೂ ಇದ್ದರೆ ಕುಡಿತೀನಿ. ಏನಿರುತ್ತೆ ರಾಗಿ ಅಂಬಲಿ ಇದ್ದರೆ ರಾಗಿ ಅಂಬಲಿ ಏನಿರುತ್ತೆ ಮನೇಲಿ ಅದನ್ನ ತೊಗೊತೀನಿ. ಬಟ್ ನಾವು ಹೆಲ್ತಿಯಾಗಿರಬೇಕು ಅಂದರೆ ಸೊ ನಮಗೇನು ಅನಿಸುತ್ತೆ ಆ ಥರ ಯೋಗ ವ್ಯಾಯಾಮ ಇದನ್ನೆಲ್ಲ ಮಾಡ್ತಾಯಿದ್ರೆ ಬೆಟರ್. ನೋಡಿ ಎಷ್ಟು ಸ್ಪೆಟ್ ಆಗ್ತಾಯಿದ್ದೀನಿ. ಸೊ ಆದಷ್ಟು ಸ್ಪೆಟ್ ಆದರೆ ಒಳ್ಳೆಯದು. ಯೋಗ ಇವೆಲ್ಲ ಮಾಡುವಾಗ ಆಗಲ್ಲ. ಸೊ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿ ಮನೆಯಿಂದ ಹಳಸ್ಲೆಣ್ಣು ಕಳಿಸ್ಕೊಟ್ಟಿದ್ರು. ನೋಡಿ ಹಳಸ್ಲೆಣ್ಣು ಎಲ್ಲ ಗಮ್ಮಂತಿದೆ, ಇಡೀ ಮನೆ ಎಲ್ಲ ಗಮ್ಮಂತಿದೆ. ಅದೇ ಇವತ್ತು ಬೇಡ ನಾಳೆ ಕಟ್ ಮಾಡೋಣ ಅಂದಿದ್ದಾರೆ. ಸೊ ಬಟ್ ಚೆನ್ನಾಗಿದೆ, ತುಂಬ ಗಮ್ಮಂತಿದೆ ಸ್ಮೆಲ್ಲು. ಅಡೆಗೆ ಇಟ್ಟಿದ್ದೆ, ಹಿಂಗೆ ಸೀತಾಫಲನೂ ಕೊಟ್ಕೊಳ್ಸಿದ್ರು. ಅಡೆಗೆ ಇಟ್ಟಿದ್ದೀನಿ, ಯಾವುದ್ಯಾವ್ದು ಹಣ್ಣಾಗಿದೆ ಗೊತ್ತಿಲ್ಲ. ಸೊ ಇದು ಕಾಯಿ ನೋಡಬೇಕು ಯಾವುದ್ಯಾವುದು ಹಣ್ಣಾಗಿದೆ ಅಂತ. ನೋಡಿ ಇಷ್ಟೊಂದು ಅಜ್ಜಿಗೆ ಮನೆಯಿಂದ ಅಯ್ಯೋ ಒಂದು ಕೆಳಗಡೆ ಹಣ್ಣಾಗೋಗ್ಬಿಟ್ಟಿದೆ. ಇದು ಹಣ್ಣಾಗಿದೆ, ಇದು ಹಣ್ಣಾಗಿದೆ. ಇದು ಕಾಯಿ ಎರಡು ಅಂದರೆ ಸ್ವಲ್ಪ ಹಣ್ಣಾಗಬೇಕು. ಇದು ಹಣ್ಣಾಗಿದೆ. ಓ ಮೈ ಗಾಡ್, ಇದು ನೋಡಿ ಹೇಗಿದೆ ಇದು ಹಣ್ಣಾಗ್ಬಿಟ್ಟಿದೆ. ಇಷ್ಟಕ್ಕೆ ಟೈಮ್ ಬೇಕು. ಸೊ ಇದೆಲ್ಲ ಇನ್ನೂ ಒಂದು 2-3 ದಿನ ಬೇಕು ಹಣ್ಣಾಗೋಕ್ಕೆ. ನೋಡಿ 4 ಹಣ್ಣಾಗಿದೆ. ಇವು ಎಮ್ಮಿ ಆಗಿರುತ್ತೆ ಅಮ್ಮಮ್ಮ. ನೋಡಿ ಹಣ್ಣಾಗೋಗಿ ಅದು ಒಂದಕ್ಕೊಂದು ಇಟ್ಟಿದ್ವಲ್ಲ ತೂಕಕ್ಕೆ ಇದಾಗ್ಬಿಟ್ಟಿದೆ. ನನಗೆ ಈ ಹಣ್ಣು ತಿನ್ನೋಕ್ಕೆ ತುಂಬ ಇಷ್ಟ. ಆದ್ರೇನು ಗೊತ್ತಾ, ಇದರಲ್ಲಿ ತುಂಬ ಬೀಜಗಳಿದೆ. ಆ ಬೀಜಗಳಿರೋದ್ರಿಂದ ತಿನ್ನೋಕ್ಕೆ ಒಂಥರ ಅದನ್ನು ಆ ರುಚಿ ನೋಡ್ತಾ ಇದ್ದಂಗೆ ತಿನ್ನಬೇಕು ಅನಿಸುತ್ತೆ. ಸ್ಮೆಲ್ಲು ಏನು, ಅದು ಅಲ್ಲದೆ ನ್ಯಾಚುರಲಾಗಿ ಇವಾಗ ಈ ಅಂಗಡಿಲೆಲ್ಲ ತೊಗೋತೀವಿ, ಎಷ್ಟೊಂದು ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಬಟ್ ನಮ್ಮ ಗಿಡದಲ್ಲೇ ನಮ್ಗೆ ಕಿತ್ಕೊಂಡು ನಾವು ಅದನ್ನು ಹಣ್ಣು ಮಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಆ ಮಜಾನೇ ಮಜಾ. ಈ ಥರ ಯಾರಾದರೂ ನಿಮ್ಮ ಹಳ್ಳಿ ಕಡೆ ಈ ಥರ ತಿಂದಿದ್ರೆ ನನ್ನ ಜೊತೆಗೆ ನಿಮ್ಮ ಫೋಟೋ ಇದ್ದರೆ ಶೇರ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಟ್ಯಾಗ್ ಮಾಡಿ. ಓಕೆನಾ? ಖಂಡಿತವಾಗ್ಲೂ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಂಗೆ ಫೇವ್ರೇಟ್ ಇದು.
ಆಹಾ, ಅಷ್ಟು ತಣ್ಣಿದ್ರು ತಿನ್ಬೋದು. ಬಟ್ ಏನಂತ ಹೇಳಿದ್ರೆ ಅದು ಬೀಜದಿಂದ ಹಿಂಸೆ ಆಗ್ತದೆ. ಅದನ್ನೇನು ಮಾಡ್ತೀನಿ ಈಗ, ಎಲ್ಲ ಕಿವುಚ್ಬಿಟ್ಟು ಹಣ್ಣಾಗಿದೆ ಎಲ್ಲ ಫುಲ್ಲು. ಅದನ್ನ ಒಂದು ಏನಾದರೂ ಜ್ಯೂಸ್ ಥರ ಮಾಡಿ ತಿನ್ನಬೇಕು, ಕುಡಿಬೇಕು ಮಿಲ್ಕ್ ಹಾಕ್ಬಿಟ್ಟು. ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ, ಓಟ್ಸ್ ಇದೆ. ಸೊ ಓಟ್ಸ್ನೇ ಬ್ರೇಕ್ಫಾಸ್ಟ್ ತಿನ್ಕೊತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಆಗೋಗಿದೆ. ಸೊ ಓಟ್ಸ್ ತಿಂದ್ಬಿಟ್ಟು ಮುಂದೆ ಕೆಲಸ ಇದೆ. ಆವಾಗಲೇ ಬಂದುಬಿಟ್ಟು ಟೈಮ್ ನೋಡಿ ಆವಾಗಲೇ 10:30 ಆಗ್ತಾಯಿದೆ. ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಟೈಮ್ ಆಗ್ತಾ ಇರೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ವಾಕಿಂಗ್ ಬಂದು ಫ್ರೆಶ್ ಅಪ್ ಆಗಿ ಏನಾದರೂ ಖಂಡಿತ ಏನಾದರೂ ತಿಂದ್ಬಿಟ್ಟು ಆಮೇಲೆ, ಏಕೆ ವಾಕಿಂಗ್ ಹೋಗ್ಬಿಟ್ಟು ಬಂದ ತಕ್ಷಣವೇ ತುಂಬ ಟಯರ್ಡ್ ಆಗೋಗ್ಬಿಡ್ತೀನಿ. ಸೊ ಈಗ ಮಾಡಬೇಕು ಏನಾದರೂ ಅಂದರೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಿಧಾನಕ್ಕೆ ಎದ್ದು ಇವಾಗ ಓಟ್ಸ್ ಇದೆ. ಸೊ ಓಟ್ಸ್ನ ತಿಂದ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಓಟ್ಸ್ ಮಾಡಬೇಕು, ಓಟ್ಸ್ ಮಾಡ್ತೀನಿ. ಓಟ್ಸ್ ಮಾಡಿಬಿಟ್ಟು ತಿಂದ್ಬಿಟ್ಟು ಕೆಲಸ ಏನಿದೆಯೋ ಇವತ್ತು ಗೊತ್ತಿಲ್ಲ. ಮಸಾಲ ಓಟ್ಸ್ ಮಾಡಿದ್ದೆ. ನೋಡಿ ಮಸಾಲ ಓಟ್ಸ್ ಈ ರೀತಿ ಇದೆ. ಸೊ ಮಸಾಲ ಓಟ್ಸ್ ತುಂಬ ಚೆನ್ನಾಗಿದೆ. ಏನು ಮಾಡೋದು ಟೈಮ್ ಸಾಲಲ್ಲ. ಸೊ ಅದಕ್ಕೆ ಮಸಾಲ ಓಟ್ಸ್ ಇತ್ತು ಮಿಕ್ಸು. ಸೊ ಅದನ್ನೇ ಇದು ಮಾಡಿದೆ ಬ್ರೇಕ್ಫಾಸ್ಟ್ಗೆ. ಸೊ ಮಧ್ಯಾಹ್ನದ ಅಡುಗೆಗೆ ಏನಾದರೂ ಮಾಡ್ಕೊಳ್ಳೋಣ, ಇವಾಗ ಮಸಾಲ ಓಟ್ಸೇ ತಿನ್ನೋಣ ಅಂತ. ಅಂತೆ ಟೇಸ್ಟ್ ಇರಲ್ಲ, ಬಟ್ ಏನಂತ ಹೇಳಿದ್ರೆ ಏನೋ ಒಂದು ಬಿಸಿಬೇಳೆ ಬಾತ್ ತಿಂದಂಗಿರುತ್ತೆ. ಒಂದು ಅಂಶ, ಆದರೆ ಅದಕ್ಕೆ ಮೀರಿದಂತಹ ಅಂಶಗಳು ಇದರಲ್ಲಿ ಬಹಳಷ್ಟು ಇದೆ. ಯಾಕೆ ಅಂದ್ರೆ ಇದರಲ್ಲಿ ವಾತದ ದೋಷವನ್ನ, ಪಿತ್ತದ ದೋಷವನ್ನ, ಕಫದ ದೋಷವನ್ನ ಮೂರನ್ನು ಕೂಡ ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಬೇಕಾಗುವಂತಹ ಎಲ್ಲ ಅಂಶಗಳು ಕೂಡ ನಮ್ಗೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಸಿಕ್ಕಿ ಹೋಗುತ್ತೆ. ಹಾಗಾಗಿ ಇದನ್ನ ಉಪಯೋಗ ಮಾಡೋದ್ರಿಂದ ಅದರಲ್ಲಿ ಕೂಡ ನಾವು ಇದಕ್ಕೆ ಈ ರಸಾಯನ ನೋಡಿ ಹಳಸ್ಲಿನ್ ತಂದಿದ್ರು ನಮ್ಮ ಅಜ್ಜಿ ಮನೆಯಿಂದ. ಸೊ ಹಳಸ್ಲಿನೆಲ್ಲ ಕಟ್ ಮಾಡ್ತಾ ಇದ್ದೀವಿ ಈಗ. ಸೊ ತೊಳೆ ನೋಡಿ, ಇವತ್ತು ಹಳಸ್ಲಿಂದು ಬೀಜದ್ದು ಗೊಜ್ಜು ಮಾಡ್ತೀನಿ. ಚೆನ್ನಾಗಿ ಹಳಸ್ಲಿನೆಲ್ಲನೂ ತೊಳೆ ನೋಡಿ ಎಷ್ಟು ದಪ್ಪ ದಪ್ಪ ಉಂಟು. ತುಂಬ ಅಂದರೆ ತುಂಬ ಸ್ವೀಟು. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ, ತುಂಬ ಇದಾಗಿದೆ ಎಲ್ಲ. ಇವಾಗ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಈಗ ಹಳಸ್ಲಿಂದು ಒಂದು ಪಂಚಾಮೃತ ಥರ ಮಾಡೋಣ. ನಿಮ್ಮದ್ರಲ್ಲಿ ರಸಾಯನ ಅಂತಿರಲ್ಲ, ಸೊ ಆ ಟೈಪಲ್ಲಿ ಮಾಡ್ತೀನಿ. ತುಂಬ ಹಳಸ್ಲೆಣ್ಣಾಗೋದ್ರೆ ಇಟ್ಕೊಳಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಫ್ರಿಜ್ಜಲ್ಲಿ ಇಟ್ಕೋಬೋದು. ಮಿಕ್ಕಿದ್ದೆಲ್ಲನೂ ಆಲ್ಮೋಸ್ಟು ರಸಾಯನ ಟೈಪಲ್ಲೋ ಇಲ್ಲ ಹಳಸ್ಲೆಣ್ಣೆ ಇಡ್ಲಿ ಬರುತ್ತೆ. ಸೊ ಹಳಸ್ಲೆಣ್ಣೆ ಇಡ್ಲಿ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಕೊತೀವಿ.
ಒಳಕಲ್ ತಂದಲ್ಲವ. ವಾ ನಿಮ್ಮ ಮಮ್ಮಿ ಬಂದರು ಅಂತ ಕುಣಿತಾ ಇದೆಯಾ? ಆದ್ಯ ಬಂದ್ಲು, ಆದ್ಯ ಮಮ್ಮಿ ಬಂದ್ಲು ಅಂತ. ಏ ಅಲ್ಲಿಲ್ಲ ಕಣಿ, ಅಲ್ಲಿಲ್ಲ, ಮುಚ್ಚು. ಏನ ನಾವು ಸೀರೆಗಳು ಬೇಡವಾ? ನೋಡಿ ಆದ್ಯ 51gmail.com ಅದೇನ ಕೊಟ್ಟಿದ್ದು? ಜಾಸ್ಮಿನ್ ಬಾರ್ ಕೊಟ್ಟಿದ್ದೆ. ಮೈಸೂರು @ ಆದ್ಯ51. ವಾ ಏನಾಯ್ತು ನಿನಗೆ? ಕಿರ್ಚುತ್ತಾವಳೆ. ಬಾ, ಮಳೆ ನಿಂತದ್ಮೇಲೆ ಹೋಗುವಿ. ಮತ್ತೆ ಅಲ್ಲಿ ಹಾಕ್ಬಿಟ್ಟೈತೆ ಗಾಡಿ. ಸರಿ ಹುಷಾರ್. ನಿಜ ನೋಡಲ್ಲಿ ನೆಂದ ಉಡುವೆ ಮುಂಡೆ ನೀನು. ಬಾ ಅಳಿಸ್ತಾನೆ ತಿನ್ವಿ. ಅಳಿಸ್ತಾನೆ ಕೂತಿದ್ವಿ. ಹಾಕಳಿ, ಹಾಕ ತಿನ್ನು. ಸೀಗೈತಾ? ಸೀನ ಸಪ್ಪೆನ? ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ, ನನ್ನ ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡಿ. ದಿನ ನನ್ನ ಒಂದು ಡೈಲಿ ಲಾಗ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಎಂಜಾಯ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.